ದಾವಣಗೆರೆ ಅನ್ನುವಂಥ ಚಕ್ರವ್ಯೂಹವನ್ನ ಶಾಮನೂರು ಹಿಡಿತದಲ್ಲಿರುವಂತ ಆ ಒಂದು ದಾವಣಗೆರೆಯನ್ನ ಭೇದಿಸ್ಲಿಕ್ಕಾಗುತ್ತೆ. ನೀವು ಮುಂದೆ ಮತ್ತೆ ದಾವಣಗೆರೆಯಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅನ್ನೋದಾದ್ರೆ MP ಅಥವಾ MLA ಯಾವುದೇ ಆಗಿರಲಿ, ಜನ ಯಾವ ಕಾರಣಕ್ಕೆ ನಿಮ್ಮ ಮತ ಹಾಕ್ತಾರೆ? ನಾನು ಜನಪರ ಇರುವಂಥವನು, ಪ್ರಾಮಾಣಿಕ, ಕಾಂಪ್ರಮೈಸ್ ಆಗಲ್ಲ. ಆಮೇಲೆ ನಮ್ಮೂರು ಹುಡುಗ. ನೀವು ಶೈಕ್ಷಣಿಕವಾಗಿ ಅಷ್ಟು ಬುದ್ಧಿವಂತರಾಗಿದ್ರಿ, ಆದ್ರೆ ರಾಜಕೀಯವಾಗಿ ಎಡವುದ್ರ ಅಂತ. ರಾಜಕಾರಣದಲ್ಲಿ ನಾನು ಎಡವಿಲ್ಲ ಅಂತಂದ್ರೆ ಏನು ಕಲಿಯಲ್ಲ ನಾನು. ಸಿದ್ದರಾಮಯ್ಯ ಮತ್ತೆ ನೀವು ಇಬ್ಬರು ಕೂಡ ಒಂದೇ ಜಾತಿ ಮತ್ತು ಸಮುದಾಯಕ್ಕೆ ಸೇರಿರುವಂಥದ್ದು. ರಾಜಕೀಯವಾಗಿ ಸಿದ್ದರಾಮಯ್ಯ ಅವರನ್ನ ಕಾಪಿ ಮಾಡ್ಲಿಕ್ಕೆ ಹೋಗಿ ನೀವೆಲ್ಲೋ ಎಡವುದ್ರಿ ಅಂತ ಅನ್ಸುತ್ತೆ. ನಿಮ್ಮ ಸ್ವಾಭಿಮಾನಿ ಬಳಗ ಪ್ರಜಾಕೀಯದ ರೀತಿಯಲ್ಲಿ ಬೀಳುತ್ತಾ ಅಥವಾ ಪ್ರಜಾಕೀಯ ಉಪೇಂದ್ರ ಮನೆಯಲ್ಲಿರೋದು. ಕಾಂಗ್ರೆಸ್ನಲ್ಲಿ ಅಲ್ಪಕಾಲ ನೀವೇನಿದ್ರಿ ಆ ಟೈಮಲ್ಲಿ ನೀವೇನಾದ್ರೂ ಒಂದು ರಾಜಕೀಯ ಪಾಠವನ್ನು ಕಲಿತೆ ಅನ್ನೋದಾದ್ರೆ ಯಾವ ಪಾಠ? ಡೋಂಟ್ ಬಿ ಅರೋಗೆಂಟ್ ಅಂತ. ಮುಂದೊಂದಿನ ಒಂದು ಏರ್ಪೋರ್ಟ್ ಮಾಡಿಸ್ಬೇಕು, IIT ತರಬೇಕು. ಅಂದ್ರೆ ರಾಜಕಾರಣದ ಕಾರಣಕ್ಕೆ ವಿನಯ್ ಕುಮಾರ್ ಅವರು ಆಗಾಗ ಬದಲಾಗ್ತಾರೆ. ಬೀಯಿಂಗ್ ಎ ಇಂಡಿಯನ್, ನಾವು ವಿ ಶುಡ್ ಬಿಕಮ್ ಬ್ರಿಡ್ಜಸ್. ಅಂದರೆ ಬ್ರಿಡ್ಜಸ್ ವಿ ಬ್ರಿಡ್ಜ್ ದಿ ಮೈಂಡ್ಸ್ ಅಂತಂದ್ಬಿಟ್ಟು. ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಲಿಲ್ಲ, ಪಕ್ಷೇತರವಾಗಿ ನಿಂತ್ರಿ, ಆಮೇಲೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು 6 ವರ್ಷಗಳ ಕಾಲ ಅಂತ ನೀವು ಪಕ್ಷವನ್ನು ಬಿಟ್ಟರು. ಈಗ BJPಗೆ ಸೇರುವಂಥ ಮನಸ್ಸಿದೆ ಅಂತೇಳಿ ನೀವೇ ಹೇಳಿದ್ರಿ, ಮುಂದೆ ಸೇರ್ತೀರಾ ಅಂತ ಅನ್ಕೋಣ. ಕಾರಣಾಂತರಗಳಿಂದ ಅಲ್ಲಿ ನೀವು ಅಂದುಕೊಂಡಂತೆ ವರ್ಕೌಟ್ ಆಗದೆ ಟಿಕೆಟ್ ಸಿಗಲಿಲ್ಲ ಅಂದರೆ ಅವಾಗ BJPನ ಬಿಡ್ತೀರಾ? ಡೆಫಿನೆಟ್ಲಿ ಇವತ್ತಿಗೆ ಶ್ರೀನಿವಾಸ್ ದಾಸ್ ಕರೇಪನವ್ರು ಗೆಲ್ತಾರ? ಗೆಲ್ಲುವಂಥ ಸಂಭವ ಇದೆಯಾ? ಅವರೇ ಗೆಲ್ಲೋದು 100%.